ಕೃಷ್ಣನಾಯ್ಕ್ ಕ್ಷೇತ್ರದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಸುಮಾರು ಕ್ಷೇತ್ರದಲ್ಲಿ ಎಲ್ಲ ಗ್ರಾಮಗಳನ್ನು ಪ್ರವಾಸ ಮಾಡಿ ಅಲ್ಲಿ ಏನ್ ಸಮಸ್ಯೆಗಳಿದಾವೆ ಅಂತೇಳಿ ಪಟ್ಟಿ ಮಾಡ್ಕೊಂಡು ಬಂದಿದ್ದೀನಿ ಅಧ್ಯಕ್ಷರೇ. ರಸ್ತೆಗಳು ಸರಿಯಾಗಿಲ್ಲ, ಚರಂಡಿಗಳು ಇಲ್ಲ, ಅಲ್ಲಿ ಹೊಲಕ್ಕೆ ಹೋಗಕ್ಕಂತೂ ದಾರಿ ಒಂದು ಸರಿ ಇಲ್ಲ. ನಿರಂತರವಾಗಿ ಮಳೆ ಆಗ್ತಾ ಇದೆ ಅಧ್ಯಕ್ಷರೇ. ಬಿತ್ತನೆ ಮಾಡಕ್ ಹೋಗಕ್ ಜಾಗ ಇಲ್ಲ, ದಾರಿ ಇಲ್ಲ. ಬಿತ್ತನೆ ಮಾಡಿ ಕಟಾವು ಮಾಡಿ ಬೆಳೆದಂತ ಬೆಳೆಯನ್ನು ತಗೊಂಡ್ಬರಕ್ಕೆ ದಾರಿ ಇಲ್ಲ. ಮಣ್ಕಲ್ವರೆಗೆಲ್ಲ ಆ ಕೆಸರು ಆಗಿದೆ. ಅದಾಯ್ತು. ರಸ್ತೆಗಳು ಅಂತೂ ಸುಮಾರು ನನ್ನ ಕ್ಷೇತ್ರದಲ್ಲಿ ಅಧ್ಯಕ್ಷರೇ ರಾಜ್ಯ ಹೆದ್ದಾರಿಗಳು ಸುಮಾರು 280 ಕಿಲೋಮೀಟರ್ ಇದೆ ಮತ್ತು ಜಿಲ್ಲಾ ಮುಖ್ಯ ಹೆದ್ದಾರಿಗಳು 300 ಕಿಲೋಮೀಟರ್ ಇದಾವೆ. ಸರಿ ಸುಮಾರು 600 ಕಿಲೋಮೀಟರ್ ಹೆದ್ದಾರಿಗಳಿದಾವೆ. ಸುಮಾರು 50% ಅಂದ್ರೆ 300 ಕಿಲೋಮೀಟರ್ಗಳು ಹಾಳಾಗಿ ಹೋಗಿದಾವೆ. ಆ ಹಾಳಾಗಿ ಹೋಗಿದ್ದ ದಾರಿಗಳನ್ನ ನನಗೆ ಆ ಗುಂಡಿ ಮುಸ್ಲಿ ಕೂಡ ₹1 ಅನುದಾನ ಇಲ್ಲ. ಸುಮಾರು ಈಗ ನಾನು 7ನೇ ಸದನ ನಾನು ಅಟೆಂಡ್ ಮಾಡ್ತಿರೋದು. 7ನೇ ಸದನದಲ್ಲಿ ಕೂಡ ಇದೇ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೀವಿ. ಆದ್ರೆ ₹1 ಕೂಡ ಅನುದಾನ ಸರ್ಕಾರದ ಸಿಗ್ತಾ ಇಲ್ಲ. ಹೋದ ವರ್ಷ 25 ಕೋಟಿ ಕಾಂಗ್ರೆಸ್ ಅವರಿಗೆ ಕೊಟ್ರಿ, ನಮಗೆ ₹1 ಕೊಡ್ಲಿಲ್ಲ. ಈಗ 50 ಕೊಡ್ತಾ ಇದ್ರಂತೆ, ಆದ್ರೂ ಕೂಡ ನಮಗೆ ಏನು ₹1 ಕೂಡ ಇನ್ನೂವರೆಗೆ ಕೊಡ್ತಾ ಇಲ್ಲ. ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಐನ್ಗೌಡ. ಕೇಳಿದ್ರಲ್ಲ ಕೃಷ್ಣ ನಾಯ್ಕರವರ ಮಾತುಗಳನ್ನ. 7 ಬಾರಿ ಅಧಿವೇಶನದಲ್ಲಿ ನಾನು ಚರ್ಚೆ ಮಾಡಿದ್ದೇನೆ, ನನಗೆ ಅನುದಾನ ಸಿಗ್ತಾ ಇಲ್ಲ, ರಸ್ತೆಗಳು ಹಾಳಾಗಿವೆ ಎನ್ನುವಂತಹ ಮಾತನ್ನು ಹೇಳಿದ್ರು. ಆ ಕೃಷ್ಣ ನಾಯ್ಕರವರ ಕ್ಷೇತ್ರದಲ್ಲಿರುವಂತಹ ಒಂದು ತೋರಣಗಲ್ ಮೈಲಾರ ಹೆದ್ದಾರಿ ರಸ್ತೆಯ ದೃಶ್ಯಾವಳಿಯನ್ನು ತಾವು ನೋಡ್ತಾ ಇದ್ರಿ. ಏನು ಕೃಷ್ಣ ನಾಯ್ಕರು ಮಾತುಗಳನ್ನು ಕೂಡ ಕೇಳಿದ್ರಿ. ಕೃಷ್ಣ ನಾಯ್ಕರು ಪರಿಪರಿಯಾಗಿ ಬೇಡಿಕೊಂಡ್ರು ಸರ್ಕಾರವನ್ನ, ಸದನವನ್ನ, ಆದರೂ ಕೂಡ ಅನುದಾನ ಬರ್ತಾ ಇಲ್ಲ ಎನ್ನುವಂತಹ ನೋವು ತೋಡಿಕೊಂಡ್ರು. ಕೇವಲ ಶಾಸಕರಷ್ಟೇ ಅಲ್ಲ, ಜನಪ್ರತಿನಿಧಿಗಳು ಅಷ್ಟೇ ಅಲ್ಲ, ಪ್ರಸ್ತುತ ವ್ಯವಸ್ಥೆಯಲ್ಲಿ ಸರ್ಕಾರದಲ್ಲಿ ದುಡ್ಡಿಲ್ಲ, ಸರ್ಕಾರದಿಂದ ಅನುದಾನ ಸಿಗ್ತಾ ಇಲ್ಲ ಎನ್ನುವಂತಹ ಮನವರಿಕೆ ಕೂಡ ಸಾರ್ವಜನಿಕರಿಗೆ, ಸಾಮಾನ್ಯ ಜನರಿಗಾಗಿದೆ. ಭರವಸೆಯನ್ನ ಕಳೆದುಕೊಂಡಿದ್ದಾರೆ ಆಡಳಿತ ಸರ್ಕಾರದ ಮೇಲೆ. ಸಾರ್ವಜನಿಕರು, ಜನಸಾಮಾನ್ಯರು ಭರವಸೆಯನ್ನು ಕಳೆದುಕೊಂಡಿದ್ದಾರೆ. ಕೆಟ್ಟು ಹೋದಂತಹ ರಸ್ತೆಗಳು ಎಳೆಯಾಗಿ ಬಿಟ್ಟಿಟ್ರು, ಕೃಷ್ಣನ ಬಿಚ್ಚಿಟ್ರು. ಕೃಷ್ಣ ನಾಯ್ಕ್ ಹೂವಿನಡಗಲಿ ಮೀಸಲು ಮತಕ್ಷೇತ್ರದ ಅಭಿವೃದ್ಧಿಯ ಹಿನ್ನಡೆ ಮತ್ತು ಅವ್ಯವಸ್ಥೆಯನ್ನ, ಈ ಎಲ್ಲದನ್ನ ಮನಗಂಡಂತಹ ಏನು ರಸ್ತೆ, ಹದಗೆಟ್ಟಂತಹ ರಸ್ತೆಗಳಲ್ಲಿ ಸಾರ್ವಜನಿಕರು ಎಷ್ಟೆಲ್ಲ ಸಂಕಟ ಪಡ್ತಾ ಇದ್ದಾರೆ, ಓಡಾಡಬೇಕಾದ್ರೆ ಎಷ್ಟೆಲ್ಲ ತೊಂದರೆ ಆಗ್ತಾ ಇದೆ, ವಾಹನಗಳ ಸ್ಥಿತಿ ಏನಾಗುತ್ತೆ ಅನ್ನುವಂಥದ್ದನ್ನು ಮನಗಂಡು ಹಿರೇಹಡಗಲಿ, ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಹಿರೇಹಡಗಲಿ ಪೊಲೀಸ್ ಠಾಣೆಯ ಪೊಲೀಸರು ಕೈಯಲ್ಲಿ ಲಾಠಿ ಹಿಡಿದು ನಿಲ್ಲಬೇಕಾದಂತಹ ಪೊಲೀಸರು ಇವತ್ತು ಕೈಯಲ್ಲಿ ಸಲಿಕೆಯನ್ನ ಹಿಡಿದು ನಿಂತಿದ್ದಾರೆ. ತೋರಣಗಲ್ ಮೈಲಾರ ಹೆದ್ದಾರಿ ರಸ್ತೆಯ ದುರಸ್ತಿಗೆ ಸ್ವತಃ ಪೊಲೀಸರೇ ರಸ್ತೆಗಿಳಿದಿದ್ದಾರೆ. ಏನು ಹಗರ್ನೂರಿನ ಗ್ರಾಮ ಪಂಚಾಯತ್ ಹಾಗೂ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ರುದ್ರನಾಯ್ಕ್ ಅವರು, ಹಿರೇಹಡಗಲಿಯ ಬಂದ್ರಕಳ್ಳಿ ಕೋಟಪ್ಪ ಸೇರಿದಂತೆ ಅಲ್ಲಿನ ರೈತರ ಹಾಗೂ ಕೆಲವು ಏನು ಲೀಡರ್ಸ್ಗಳ ಟ್ರ್ಯಾಕ್ಟರ್ಗಳ ಸಹಕಾರವನ್ನು ಪಡೆದಂತಹ ಪೊಲೀಸ್ PSI ಭರತ್ ರೆಡ್ಡಿ, ASI ಸಿದ್ದಪ್ಪ, ಪೊಲೀಸರಾದಂತಹ ರಾಘವೇಂದ್ರ, ನಾಗರಾಜ್, ಶಿವನಾಯಕ್, ಚನ್ನಬಸನಗೌಡ ಸೇರಿದಂತೆ ಹಲವು ಪೊಲೀಸರು ತಾವೇ ಟಿಪ್ಪರ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ, ಸಹಕಾರವನ್ನು ಪಡೆದುಕೊಳ್ಳುವುದರ ಮೂಲಕ ರಸ್ತೆ ದುರಸ್ತೆಗಿಳಿದಿದ್ದಾರೆ. ಯಾರಿಗೆ ಆಗಬೇಕು ನಾಚಿಕೆ, ಯಾರಿಗೆ ಬರಬೇಕು ನಾಚಿಕೆ, ಪೊಲೀಸರಿಗೆ ನಿಜಕ್ಕೂ ಕೂಡ ಬಂದು ದೊಡ್ಡ ಸೆಲ್ಯೂಟ್ ಹೊಡಿಬೇಕು ಪೊಲೀಸರಿಗೆ. ಎಲ್ಲ ಸಂದರ್ಭದಲ್ಲೂ ಕೂಡ ಪೊಲೀಸರನ್ನ ಬೈಯುವಂತಹದ್ದಲ್ಲ, ಪೊಲೀಸರನ್ನ ಅಪಹಾಸ್ಯ ಮಾಡುವಂತಹದ್ದಲ್ಲ. ನಿಜಕ್ಕೂ ಕೂಡ ಪೊಲೀಸರ ಈ ಕಾರ್ಯ ಶ್ಲಾಘನೀಯವಾದಂತಹದ್ದು. ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಹಿರೇಹಡಗಲಿ ಪೊಲೀಸ್ ಠಾಣೆಯ PSI ಭರತ್ ರೆಡ್ಡಿಯವರ ನೇತೃತ್ವದಲ್ಲಿ ರಸ್ತೆಯ ದುರಸ್ತಿಗಿಳಿದಿದೆ ಪೊಲೀಸ್ ಸಿಬ್ಬಂದಿ. ಸಹಕಾರವಾಗ್ತಾ ಇದೆ, ಸಾರ್ವಜನಿಕರಿಗೆ ಸಹಕರಿಸುವಂತಹ ಕೆಲಸವನ್ನ, ಶ್ಲಾಘನೀಯ ಕೆಲಸವನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಲಾಠಿ ಹಿಡಿದು ನಿಲ್ಲಬೇಕಾದಂತವರು ಇವತ್ತು ಕೈಯಲ್ಲಿ ಸಲ್ಕಿಯನ್ನು ಹಿಡಿದಿದ್ದಾರೆ. ASI ಸಿದ್ದಪ್ಪ, ಪೊಲೀಸರಾದಂತಹ ರಾಘವೇಂದ್ರ, ನಾಗರಾಜ್, ಶಿವನಾಯಕ, ನಾಗರಾಜ, ಚನ್ನಬಸನಗೌಡ ಸೇರಿದಂತೆ ಹಲವರು ಶ್ಲಾಘನೀಯವಾದಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಹಗರ್ನೂರು ಗ್ರಾಮ ಪಂಚಾಯಿತಿ ಹಾಗೂ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ರುದ್ರನಾಯ್ಕ್ ಹಾಗೂ ಹಿರೇಹಡಗಲಿಯ ಕೋಟೆಪ್ಪ ಬಂದ್ರಕಳ್ಳಿಯವರ ಸಹಕಾರದೊಂದಿಗೆ ಇಂತಹ ಒಂದು ಕಾರ್ಯ
ಶ್ಲಾಘನೀಯವಾದಂತಹ ಕಾರ್ಯವನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ಜನ ಮೆಚ್ಚುಗೆಯ ಕಾರ್ಯವನ್ನು ಮಾಡಿದ್ದಾರೆ. ಹಿರಡಗಲಿ ಪೊಲೀಸರ ಈ ಶ್ಲಾಘನೀಯ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ.